ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಸುದ್ದಿ ಕಂಟೆಂಟ್ಗೆ. ಇವತ್ತಿನ ನೀನಾದ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ಐಶ್ವರ್ಯ ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ. ವೇದಂಗೆ ಬೈತಾ ಇರ್ತಾಳೆ. ಆವಾಗ ವೇದ ಬಂದು ಸಾರಿ ಕೇಳ್ತಾಳೆ. ಸಾರಿ, ನನ್ನಿಂದ ನಿನಗೆ ನೋವು ಆಯಿತು ಅಂತ. ಆವಾಗ ಐಶ್ವರ್ಯ, ನಿನಗೆ ಹೊಟ್ಟೆ ಕಿಚ್ಚು ಕಣೆ, ನನಗೆ ಚೆನ್ನಾಗಿರೋ ಹುಡುಗ ಸಿಗ್ತಾನೆ ಅಂತ. ನೀನು ಮೊದಲಿಂದನೂ ನನ್ನ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೆ. ಮಧ್ಯೆ ಬಂದು ನನ್ನ ಮದುವೆನ ನಿಲ್ಲಿಸಿದ್ಯಾ. ನಾನು ತುಂಬ ಫೇಮಸ್ ಇದ್ದೀನಿ, ನನಗೆ ಜನರು ಫಾಲೋವರ್ಸ್ ಇದ್ದಾರೆ ಅಂತ ನಿನಗೆ ಹೊಟ್ಟೆ ಕಿಚ್ಚು. ನನಗೂ ಒಂದು ಟೈಮ್ ಬರುತ್ತೆ, ನೀನು ಮದುವೆ ಆಗ್ತೀಯಲ್ಲ, ಆವಾಗ ನಾನು ಮಧ್ಯೆ ಬಂದು ನಿನ್ನ ಮದುವೆನ ನಿಲ್ಲಿಸ್ತೀನಿ ಅಂತಾಳೆ. ಆವಾಗ ವೇದ ಹೇಳ್ತಾಳೆ, ಇಲ್ಲ ಕಡೆ, ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವಾ, ನನಗೆ ಆ ಥರ ಏನೂ ಇಲ್ಲ, ಸಾರಿ, ನನ್ನಿಂದ ತಪ್ಪಾಗಿದೆ ಅಂತಾಳೆ. ಆದರೂ ಐಶ್ವರ್ಯ ವೇದನ ಚೆನ್ನಾಗಿ ಬೈತಾಳೆ. ಬೆಳಿಗ್ಗೆನೇ ಪ್ರಾಣಿ ಕಾಲೇಜ್ಗೆ ಹೋಗಿ ರೆಡಿ ಆಗ್ತಾನೆ. ಅಮ್ಮನ ಹತ್ರ, ಅಮ್ಮ ನನಗೆ 100 ರೂಪಾಯಿ ಕೊಡು, ನಾನು ಫಿಲ್ಮ್ ನೋಡ್ಕೊಂಡು ಬರ್ತೀನಿ ಅಂದಾಗ ಅಮ್ಮ ಹೇಳ್ತಾಳೆ, ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತಲ್ವಾ ಅಂತ. ಅಷ್ಟಕ್ಕೆ ವೇದ ಬಂದು ಗಡಿಬಿಡಿಯಲ್ಲಿ, ನಾನು ಲೇಟ್ ಆಗ್ತಿದೆ, ಅಪ್ಪ ಎಲ್ಲಿ, ಅಪ್ಪ ರೆಡಿಯಾಗಿಲ್ವಾ ಅಂತ ಕೇಳಿದಾಗ ಅವ್ರ ತಂದೆ ಬಂದು, ಎಲ್ಲಿಗಮ್ಮ ಅಂತ ಕೇಳ್ತಾರೆ. ಆವಾಗ ವೇದ, ಇನ್ನೆಲ್ಗಪ್ಪ, ಅಂಗಡಿಗೆ ಅಂದಾಗ ಅವಳಿಗೆ ನೆನಪಾಗುತ್ತೆ, ಹಿಂದಿನ ದಿನ ಬಂದು ವಿಕ್ರಮ್ ಎಲ್ಲ ಗಲಾಟೆ ಮಾಡಿ ನಿನಗೂ ಅದಕ್ಕೂ ಅಂಗಡಿಗೂ ಸಂಬಂಧ ಇಲ್ಲ ಅಂದಿದ್ದು. ಆವಾಗ ವೇದಾಗೆ ತುಂಬ ಬೇಜಾರಾಗುತ್ತೆ. ಆವಾಗ ಅವ್ರ ತಂದೆ, ಬೇಜಾರಾಗಬೇಡಮ್ಮ, ನಾವು ಬೇರೆ ಕೆಲಸನೇ ಹುಡ್ಕೋಬೇಕು, ಇದು ನಮಗೆ ಸಿಗಲ್ಲ ಅಂದಾಗ ವೇದ ಮನಸ್ಸಲ್ಲೇ ತುಂಬ ದುಃಖ ಪಡ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ವಿಕ್ರಮ್ ಅಜ್ಜ ಮತ್ತು ತಂದೆ ತುಂಬ ಖುಷಿಯಾಗಿರ್ತಾರೆ. ವೇದಳಿಗೆ ಹೀಗಾಗಿದ್ದು. ಆದರೆ ಅವ್ರ ತಾತ ಹೇಳ್ತಾರೆ, ನೀನು ಇನ್ನೂ ಮಾಡಿದ್ದು ಸಾಕಾಗಿಲ್ಲ, ಜಸ್ಟ್ ಅವಳಿಗೆ ಅಂಗಡಿನ ತಗೊಂಡ್ರೆ ಅವಳು ಇನ್ನೊಂದು ಕೆಲಸಕ್ಕೆ ಹೋಗ್ತಾಳೆ, ಅಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾಳೆ, ಅವಳನ್ನ ಬಿಡಬಾರ್ದು, ಜೀವನ ಪೂರ್ತಿ ಅವಳಿಗೆ ನರಕ ಯಾತನೆ ಅನುಭವಿಸಬೇಕು, ನೀನು ಅವಳನ್ನು ಬಿಡಬೇಡ ಅಂತಾಳೆ. ಆವಾಗ ಅವ್ರ ತಂದೆ ಹೇಳ್ತಾರೆ, ಸುಮ್ಮನೆ ಅವನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇದೆ, ಸುಮ್ಮನೆ ಅವಳಿಂದ ತಿರುಗಿದ್ರೆ ನಮ್ಮ ಕೆಲಸ ಆಗಲ್ಲ, ಇವಾಗ ಆಗಿದೆಯಲ್ಲ, ಅಂಗಡಿ ತಗೊಂಡು ಆಗಿದೆಯಲ್ಲ, ಮತ್ತೆ ಯಾಕೆ ಅವಳು ಸುದ್ದಿ ಅಂತಾರೆ. ಆವಾಗ ತಾತ ಇದ್ಬಿಟ್ಟು, ಇಲ್ಲ ಅವಳು ನಿನಗೆ ಎಲ್ಲರ ಮುಂದೆ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದಾಳೆ, ಅವಳನ್ನ ಅಷ್ಟು ಸುಲಭವಾಗಿ ಬಿಡಬಾರ್ದು, ಅವಳು ಜೀವನ ಪೂರ್ತಿ ನರಕ ಯಾತನೆ ಅನುಭವಿಸ್ಬೇಕು, ಅವಳನ್ನ ನೀನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ವಿಕ್ರಮ್ಗೆ ಹೇಳ್ತಾರೆ. ವಿಕ್ರಮ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ವೇದ ದೇವ್ರ ಮುಂದೆ ಕೈ ಮುಗಿದು ಅಳ್ತಾ ಇರ್ತಾಳೆ. ನಮಗೆ ಯಾವುದೇ ದಾರಿ ಇಲ್ಲ, ಇರೋ ಒಂದು ಕೆಲಸನೂ ಹೋಗಿದೆ, ನೀನೇ ದಾರಿ ತೋರಿಸ್ಬೇಕು ಅಂತ ದೇವ್ರನ್ನ ಬೇಡ್ಕೋತಾಳೆ. ವೇದ, ದೊಡ್ಡಮ್ಮ, ಇದಕ್ಕೆಲ್ಲ ನೀನೇ ಕಾರಣ, ನಿನ್ನಿಂದ ಈ ಮನೆಗೆ ರೌಡಿ ಪುಡಂಗರು ಬಂದು ಹೋಗಾಕಿದೆ, ನಮ್ಮ ಮಾನ ಮರ್ಯಾದೆನೆಲ್ಲ, ಮನೆತನ ಮರ್ಯಾದೆನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ವೇದಗೆ ಚೆನ್ನಾಗಿ ಬೈತಾರೆ.